ಸಮಾವೇಶದಲ್ಲಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಗುಡುಗಿದ್ದಾರೆ. ಹುಬ್ಬಳ್ಳಿಯ ಗಲಾಟೆ ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ಪ್ರಸ್ತಾಪಿಸಿದ್ದಾರೆ. ಬೆಂಗಳೂರು ಸಮಾವೇಶದಲ್ಲಿ ಪ್ರಧಾನಿ ಮೋದಿ ಅವರು ಗುಡುಗಿದ್ದಾರೆ. ಹುಬ್ಬಳ್ಳಿ ಗಲಾಟೆ ಬಗ್ಗೆ ಪ್ರಸ್ತಾಪವನ್ನ ಮಾಡಿದ್ದಾರೆ. ಅಂದ್ರೆ ನೇಹಾ ಕೊಲೆ ವಿಚಾರವಾಗಿ ಇತ್ತೀಚಿನ ದಿನಗಳಲ್ಲಿ ಬೀದಿಗಳಲ್ಲಿ ಬಾಂಬ್ ಸ್ಫೋಟವಾಗ್ತಾ ಇದೆ. ರಾಮೇಶ್ವರಂ ಕೆಫೆ ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ಪ್ರಸ್ತಾಪಿಸಿದ್ದಾರೆ. ಭಜನೆ ಕೀರ್ತನೆ ಹಾಕಿದ್ರೆ ಹಲ್ಲೆ ಮಾಡ್ತಾರೆ. ವಿದ್ಯಾರಣ್ಯಪುರದಲ್ಲಿ 2 ಪ್ರಕರಣಗಳ ಆಯ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಮಾತನಾಡಿದ್ದಾರೆ. ಹಾಡು ಹಗಲೇ ಹಲ್ಲೆಗಳು ಆಗ್ತಾ ಇದೆ, ಮಹಿಳೆಯರ ಮೇಲೆ ಹಲ್ಲೆಗಳು ಆಗ್ತಾ ಇದೆ. ಇದು ಸಾಮಾನ್ಯ ವಿಚಾರ ಅಲ್ಲ ಅನ್ನೋದು ಮೋದಿ ಅವರ ಮಾತಾಗಿದೆ. कांग्रेस सरकार जिस प्रकार के विचारों को, जिस मानसिकता को बढ़ावा दे रही है, वो भी बहुत खतरनाक है. यहां हमारी बेटियों पर हमले हो रहे हैं, बाजारों में बम फूट रहे हैं, भजन कीर्तन सुनने पर भी हमले हो रहे हैं. ये सामान्य घटनाएं नहीं है. और इसलिए मैं बेंगलुरु के और कर्नाटका के भाइयों से आग्रह करूंगा, ये कांग्रेस से बहुत अलर्ट रहना है. यहां कांग्रेस सरकार जिस प्रकार के विचारों को, जिस मानसिकता को बढ़ावा दे रही है, वो भी बहुत खतरनाक है. यहां हमारी बेटियों पर हमले हो रहे हैं, बाजारों में बम फूट रहे हैं, भजन कीर्तन सुनने पर भी हमले हो रहे हैं. ये सामान्य घटनाएं नहीं है. और इसलिए मैं बेंगलुरु के और कर्नाटका के भाइयों से आग्रह करूंगा, ये कांग्रेस से बहुत अलर्ट रहना है. यहां कांग्रेस सरकार ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮಸೂದ್ರಿಂದ. ಮಸೂದ್, ಬಿಜೆಪಿ ಈ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತು. ಲೋಕಸಭಾ ಚುನಾವಣೆಯಲ್ಲಿ ಇದು ಬಹಳ ಲಾಭವಾಗಿ ಅವರು ಇದನ್ನ ತೆಗೆದುಕೊಂಡು ಹೋದ್ರು. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಂಗಳೂರಿನ ಸಮಾವೇಶದಲ್ಲಿ ಇಷ್ಟೂ ಘಟನೆಗಳನ್ನ ಕೋಟ್ ಮಾಡಿ ಕಾಂಗ್ರೆಸ್ನಿಂದ ಎಚ್ಚರದಿಂದ ಇರಿ ಅನ್ನುವಂತಹ ಸಂದೇಶವನ್ನ ಕೊಟ್ಟಿದ್ದಾರೆ. ದಿವ್ಯಾ, ರಾಜ್ಯದಲ್ಲಿ ನಡೆದಂತಹ ಇತ್ತೀಚಿನ ಸಂಚಲನಾತ್ಮಕ ಘಟನೆಗಳಿಗೆ ಸಂಬಂಧಪಟ್ಟಂತೆ ಬಿಜೆಪಿ ಇದು ಇಸ್ಲಾಂ ಅಂದರೆ ಮುಸ್ಲಿಂ ಮೂಲಭೂತವಾದಿಗಳ ಕಿಡಿಗೇಡಿತನ, ಆ ಥರದ ಕಿಡಿಗೇಡಿಗಳಿಗೆ ರಾಜ್ಯ ಸರ್ಕಾರದ ಸಂಪೂರ್ಣ ಬೆಂಬಲ ಇದೆ, ಹಾಡಹಗಲೇ ಈ ಥರ ಹಲ್ಲೆಗಳಾಗ್ತಾ ಇದ್ದಾವೆ ಅನ್ನುವಂತಹ ಆರೋಪವನ್ನು ಮಾಡಿತ್ತು. ಬಿಜೆಪಿ ಆರೋಪಕ್ಕೆ ಈಗ ಪ್ರಧಾನಿ ಮೋದಿ ಅವರು ಕೂಡ ದನಿಗೂಡಿಸಿದ್ದಾರೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆದಂತಹ ಸಮಾವೇಶದಲ್ಲಿ ಪ್ರಧಾನಿ ಮೋದಿ ಅವರು ಈ ಎಲ್ಲ ಘಟನೆಗಳನ್ನು ಕೂಡ ಬಿಡಿಬಿಡಿಯಾಗಿ ಪ್ರಸ್ತಾಪ ಮಾಡಿದ್ದಾರೆ. ಹುಬ್ಬಳ್ಳಿ ಘಟನೆಯನ್ನು ಪ್ರಸ್ತಾಪ ಮಾಡಿದ್ದಾರೆ. ನಮ್ಮ ಹೆಣ್ಣು ಮಕ್ಕಳ ಮೇಲೆ ಹಲ್ಲೆಗಳಾಗ್ತಾ ಇದ್ದಾವೆ ಅಂತ ಪ್ರಸ್ತಾಪ ಮಾಡಿ ಬೇಸರ ವ್ಯಕ್ತಪಡಿಸಿದ್ದಾರೆ, ಆತಂಕ ವ್ಯಕ್ತಪಡಿಸಿಕೊಂಡಿದ್ದಾರೆ. ರಾಮೇಶ್ವರ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣವನ್ನು ಕೂಡ ಪ್ರಸ್ತಾಪ ಮಾಡಿ ಸಂತೆ ಬೀದಿಗಳಲ್ಲೂ ಕೂಡ ಬಾಂಬ್ಗಳು ಬ್ಲಾಸ್ಟ್ ಆಗ್ತಿದ್ದಾವೆ ಕರ್ನಾಟಕದಲ್ಲಿ ಅನ್ನುವಂತಹ ಆತಂಕ ತೋಡ್ಕೊಂಡಿದ್ದಾರೆ. ಜೊತೆಗೆ ಭಜನೆ ಕೀರ್ತನೆ ಕೇಳಿದ್ರು ಕೂಡ ಹಲ್ಲೆಗಳು ಮಾಡ್ತಾ ಇದ್ದಾರೆ ಅನ್ನುವಂತಹ ವಿಚಾರ ಪ್ರಸ್ತಾಪ ಮಾಡಿ ನಗರಪೇಟೆ ಮತ್ತೆ ಇತ್ತೀಚೆಗೆ ವಿದ್ಯಾರಣ್ಯಪುರದಲ್ಲಿ ಏನು ಜೈ ಶ್ರೀರಾಮ್ ಘೋಷಣೆಗೆ ಸಂಬಂಧಪಟ್ಟಂತೆ ಜಟಾಪಟಿ ಆಗಿತ್ತು ಅದನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಇವೆಲ್ಲ ಪ್ರಕರಣಗಳಿಗೂ ಕೂಡ ಕಾಂಗ್ರೆಸ್ ಕುಮ್ಮಕ್ಕು ಕೊಡ್ತಾ ಇದೆ. ಈ ತರದ ವಿಚಾರಧಾರೆಗೆ ಕಾಂಗ್ರೆಸ್ ಪ್ರೇರಣೆ ಕೊಡ್ತಾ ಇದೆ. ಇದು ಅಪಾಯಕಾರಿ ಮನಸ್ಥಿತಿ ಅನ್ನುವಂತಹ ವ್ಯಾಖ್ಯಾನವನ್ನು ಕೂಡ ಮೋದಿ ಅವರು ಮಾಡಿದ್ದಾರೆ. ಜೊತೆಗೆ ಇದನ್ನ ಸಾಮಾನ್ಯವಾಗಿ ಲಘುವಾಗಿ ತಗೋಬೇಡಿ ಅನ್ನುವಂತಹ ಕರೆಯನ್ನ ರಾಜ್ಯದ ಮತದಾರರಿಗೆ ಕೊಟ್ಟಿದ್ದಾರೆ, ಬೆಂಗಳೂರಿನ ಮತದಾರರಿಗೆ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲೇ ಈ ಕಾರಣಕ್ಕಾಗಿಯೇ ಕಾಂಗ್ರೆಸ್ ಅನ್ನ ದೂರ ಇರಿಸಿ, ಈ ತರದ ಅಪಾಯಕಾರಿ ಯೋಚನೆಗಳಿಗೆ ಕಾಂಗ್ರೆಸ್ ಬೆಂಬಲ ಕೊಡ್ತಾ ಇದೆ ಅನ್ನುವಂತಹ ಆರೋಪವನ್ನ ವಾಗ್ದಾಳಿಯನ್ನು ಕೂಡ ಪ್ರಧಾನಿ ಮೋದಿ ಅವರು ಮಾಡಿದ್ದಾರೆ. ಈ ಮೂಲಕ ಕಾಂಗ್ರೆಸ್ ಅನ್ನ ಸೋಲಿಸಿ ಅನ್ನುವಂತಹ ಕರೆಯನ್ನು ಕೂಡ ದಿವ್ಯಾ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಬಿಜೆಪಿಯವರ ಆರೋಪ ಏನಿತ್ತು, ಬಿಜೆಪಿಯವರ ಆತಂಕ ಏನಿತ್ತು, ಅದಕ್ಕೆ ಮೋದಿ ಅವರು ಕೂಡ ಇವತ್ತು ದನಿಗೂಡಿಸಿದ್ದಾರೆ. ದಿವ್ಯಾ, ಬಿಜೆಪಿ ಅವರು ಇಷ್ಟು ಘಟನೆಗಳಿಗೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ನ ಜರ್ದು ಕಾಂಗ್ರೆಸ್ನ ಮನಸ್ಥಿತಿ ಬಗ್ಗೆ ಪ್ರಸ್ತಾಪ ಮಾಡಿದಾಗ ಕಾಂಗ್ರೆಸ್ನವರು ಇದೆಲ್ಲವೂ ಕೂಡ ಬಿಜೆಪಿ ಅವಧಿಯಲ್ಲಿ ಆಗಿಲ್ವಾ, ಯಾವುದೇ ರೀತಿಯ ಕ್ರೈಮ್ಗಳು ಆಗಿಲ್ವಾ ಅಂತ ಹೇಳಿದ್ರು. ಈಗ ಅದೇ ರಿಯಾಕ್ಷನ್ ಮೋದಿ ಅವರ ಮಾತಿಗೂ ಸಿಗಬಹುದು ಅಂತ ಕಾಣಿಸುತ್ತಲ್ವಾ?
ಸಹಜವಾಗಿ ಚುನಾವಣೆ ಕಾಲ ಆಗಿರೋದ್ರಿಂದ ದಿವ್ಯಾ, ಸಹಜವಾಗಿ ಆರೋಪ ಪ್ರತಿ ಆರೋಪಗಳು ಕೂಡ ನಡೀತಾ ಇರ್ತವೆ. ಅವರ ಕಾಲದಲ್ಲಿ ನಿಮ್ಮ ಕಾಲದಲ್ಲಿ ಹೀಗಾಗಿರ್ಲಿಲ್ವ ಅನ್ನುವಂಥ ಪ್ರಶ್ನೆಯನ್ನ ಎರಡೂ ಪಕ್ಷಗಳು ಕೂಡ ಪರಸ್ಪರ ಕೇಳ್ಕೊತೇವೆ. ಈಗ ಇತ್ತೀಚೆಗೆ ಏನು ಘಟನೆಗಳಾಗಿದ್ದಾವೆ ಇವು ಒಂದು ಮಟ್ಟದಲ್ಲಿ ಸಾರ್ವಜನಿಕರೇ ಆತಂಕ ವ್ಯಕ್ತಪಡಿಸುವಂತಹ, ಸಮಾಜದಲ್ಲಿ ಅಪಾಯಕಾರಿ ಮನಸ್ಥಿತಿಯನ್ನ ಪ್ರೇರಣೆ ಕೊಡುವಂತಹ ಘಟನೆ ಅಂತ ಸಾಕಷ್ಟು ವ್ಯಾಖ್ಯೆಗಳು ಕೂಡ ಬರ್ತಾ ಇದ್ದಾವೆ. ಈಗ ಬಿಜೆಪಿ ಚುನಾವಣಾ ಕಾಲ ಆಗಿರೋದ್ರಿಂದಾಗಿ ಸಹಜವಾಗಿ ಇದನ್ನ ಅಸ್ತ್ರವಾಗಿ ಬಳಕೆ ಮಾಡಿಕೊಂಡು ಅಟ್ಯಾಕ್ ಮಾಡ್ತಾ ಇದೆ. ಜೊತೆಗೆ ಕಾಂಗ್ರೆಸ್ನವರು ಇದಕ್ಕೆ ಪ್ರತಿ ಅಟ್ಯಾಕ್ ಕೊಡ್ತಾ ಇದ್ದಾರೆ. ಆದ್ರೆ ಘಟನೆಗಳ ಗಂಭೀರತೆಯನ್ನ ನಾವು ನೋಡಬೇಕಾಗುತ್ತೆ. ಇಂತಹ ಸಂದರ್ಭದಲ್ಲಿ ಯಾಕೆ ಇತ್ತೀಚೆಗೆ ಹೆಚ್ಚಾಗಿ ಈ ತರ ಘಟನೆಗಳು ಆಗ್ತಿದ್ದಾವೆ ಅನ್ನುವಂಥದ್ದು, ಜೊತೆಗೆ ಚುನಾವಣಾ ಕಾಲ ಆಗಿರೋದ್ರಿಂದಾಗಿ ಆರೋಪ ಪ್ರತ್ಯಾರೋಪ ಜಟಾಪಟಿಗಳು ಇದ್ದೇ ಇರುತ್ತೆ. ಈಗ ಮೋದಿ ಅವರು ಆರೋಪ ಮಾಡಿದ್ದಾರೆ, ಮೋದಿ ಅವರು ವಾಗ್ದಾಳಿ ಮಾಡಿದ್ದಾರೆ. ಸಹಜವಾಗಿ ಕಾಂಗ್ರೆಸ್ ನಾಯಕರು ಕೂಡ UP ಅವಧಿಯಲ್ಲಿ ಈಗ ಪಶ್ಚಿಮ ಬಂಗಾಳ ಉದಾಹರಣೆ ತಗೋಬಹುದು, ಮಣಿಪುರ ಉದಾಹರಣೆ ತಗೋಬಹುದು, ನಾಳೆ ನಾಡಿದ್ದು ಕಾಂಗ್ರೆಸ್ ನಾಯಕರು ಜಟಾಪಟಿ ಇದ್ದೇ ಇರುತ್ತೆ. ಒಟ್ಟಾರೆಯಾಗಿ ಆಕ್ಷನ್ ರಿಯಾಕ್ಷನ್ ತರ ಈ ಚುನಾವಣೆ ಕಾಲದಲ್ಲಿ ಇದೀವ್ಯಾ. ಥ್ಯಾಂಕ್ ಯು ಮಸೂದ್ ನಿಮ್ಮೆಲ್ಲ ಮಾಹಿತಿಗೆ.